ಈಗಾಗಲೇ ಖ್ಯಾತ ಶಿಕ್ಷಣ ತಜ್ಞರ ಕುರಿತು ತಿಳಿದುಕೊಂಡಿದ್ದೀವಿ. ಇನ್ನು ಮುಂದುವರೆದು ಶಿಕ್ಷಣಕ್ಕೆ ಆಧಾರಗಳನ್ನು ಕುರಿತು ಅಭ್ಯಾಸವನ್ನು ಮಾಡಿದ್ವಿ. ಶಿಕ್ಷಣ ಯಾವ್ಯಾವ ಶಾಸ್ತ್ರಗಳೊಂದಿಗೆ ಸಂಬಂಧವನ್ನು ಹೊಂದಿದೆ, ತತ್ವಶಾಸ್ತ್ರ, ಮನಃಶಾಸ್ತ್ರ ಹಾಗೂ ಸಮಾಜಶಾಸ್ತ್ರಗಳೊಂದಿಗೆ ತನ್ನದೇ ಆದಂತಹ ಸಂಬಂಧವನ್ನು ಹೊಂದಿದೆ ಎಂದು ಕೂಡ ಹೇಳಿದೆ. ಅದರ ವಿವರಣೆಯನ್ನು ಕೂಡ ನೀವು ತಿಳ್ಕೊಂಡ್ರಿ. ಇನ್ನು ಮುಂದುವರಿದ ಭಾಗವಾಗಿ ಶಿಕ್ಷಣದ ಗುರಿಗಳು ಬರ್ತದೆ. ಅದರಲ್ಲಿ ವೈಯಕ್ತಿಕ ಮತ್ತು ಸಾಮಾಜಿಕ ಗುರಿಗಳ ಕುರಿತು ನಾವು ತಿಳಿದುಕೊಳ್ಳಬೇಕು. ಶಿಕ್ಷಣದ ವೈಯಕ್ತಿಕ ಮತ್ತು ಸಾಮಾಜಿಕ ಗುರಿಗಳು. ವೈಯಕ್ತಿಕ, ಸಾಮಾಜಿಕ. ಯಾವುದೇ ಒಂದು ಸಂಘಟನೆ ಅಥವಾ ವ್ಯವಸ್ಥೆಯಲ್ಲಿ ಗುರಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಎಂದು ಕೂಡ ಹೇಳಿದೆ. ಗುರಿಗಳು ಅರ್ಥಪೂರ್ಣವಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಲು ಸಹಾಯವನ್ನ ಮಾಡುತ್ತೆ. ಯಾವುದೇ ಒಂದು ಗುರಿ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಗುರಿಗಳನ್ನ ಇಟ್ಕೊಂಡಿರ್ತೇವೆ. ಹಾಗೆ ಆ ಗುರಿಗಳನ್ನ ಯಶಸ್ವಿ ಮಾಡಲಿಕ್ಕೆ ಅರ್ಥಪೂರ್ಣವಾದ ರೀತಿಯಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ ಎಂದು ಕೂಡ ಹೇಳುತ್ತೆ. ಇವು ಚಟುವಟಿಕೆಯನ್ನ ನಿರ್ದೇಶಿಸುವುದಲ್ಲದೆ ಯಾವುದೇ ಚಟುವಟಿಕೆ ಅಥವಾ ಪ್ರಕ್ರಿಯೆಯ ಉತ್ಪನ್ನವನ್ನ ನಿರ್ದೇಶಿಸುವಂತೆ ಮಾಡುತ್ತದೆ. ಶಿಕ್ಷಣ ವ್ಯಕ್ತಿಯ ವರ್ತನೆಯಲ್ಲಿ, ಈ ಶಿಕ್ಷಣ ಅನ್ನೋದು ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆ ತರುವಂತಹ ಒಂದು ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳಬಹುದು. ಶಿಕ್ಷಣ ವ್ಯಕ್ತಿಯ ವರ್ತನೆಯಲ್ಲಿ ಏನ್ ಮಾಡ್ತದೆ, ಪರಿವರ್ತನೆ ತರುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡ್ತದೆ. ವ್ಯಕ್ತಿತ್ವ ವಿಕಾಸ ಮಾಡುವುದಲ್ಲದೆ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಆದ್ದರಿಂದ ಇದು ತತ್ವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳೊಂದಿಗೆ ತನ್ನದೇ ಆದಂತಹ ಸಂಬಂಧವನ್ನ ಹೊಂದಿದೆ. ಇನ್ನು ಪ್ರಾಚೀನ ಕಾಲದಲ್ಲಿ, ಅಂದ್ರೆ ಪ್ರಾಚೀನ ಕಾಲದ ಭಾರತದ ಶಿಕ್ಷಣದ ಮುಖ್ಯ ಗುರಿ ಮೋಕ್ಷ ಸಂಪಾದನೆಯಾಗಿತ್ತು. ಪ್ರಾಚೀನ ಕಾಲದಲ್ಲಿ ಶಿಕ್ಷಣದ ಮುಖ್ಯ ಗುರಿ ಮೋಕ್ಷ ಸಂಪಾದನೆ. ಈ ಮೋಕ್ಷ ಸಂಪಾದನೆ ಎನ್ನುವುದೇ ಪ್ರಾಚೀನ ಭಾರತದ ಶಿಕ್ಷಣದ ಪ್ರಮುಖ ಗುರಿ ಎಂದು ಕೂಡ ಹೇಳುತ್ತೆ. ವ್ಯಕ್ತಿಯ ನಿಸ್ವಾರ್ಥ ಹಾಗೂ ಈ ವ್ಯಕ್ತಿಯನ್ನ ನಿಸ್ವಾರ್ಥಿ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಗುರಿ ಎಂದುಕೊಂಡು ಹೇಳ್ತಾರೆ. ಇನ್ನು ಆದಿಶಂಕರಾಚಾರ್ಯರು ಆತ್ಮದ ಅರಿವೆ ಹೇಳ್ತಾರೆ, ಆತ್ಮದ ಅರಿವೆ ಶಿಕ್ಷಣ ಎಂದುಕೊಂಡು ಕೂಡ ಹೇಳುತ್ತೆ. ಬೌದ್ಧಿಕ ಆಧ್ಯಾತ್ಮಿಕ ವಿಕಾಸವೇ ಶಿಕ್ಷಣದ ಗುರಿಯಾಗಿರಬೇಕು. ವ್ಯಕ್ತಿಯ ಉತ್ತಮ ಶಕ್ತಿಗಳನ್ನ ವಿಕಸಿಸುವುದು ಶಿಕ್ಷಣದ ಗುರಿ. ಪ್ಲೇಟೋ ಅಭಿಪ್ರಾಯಪಡುತ್ತಾನೆ, ಬೌದ್ಧರ ಕಾಲದ ಶಿಕ್ಷಣದ ಪ್ರಮುಖ ಗುರಿ ಮೋಕ್ಷ ಸಂಪಾದನೆಯಾಗಿತ್ತು. ಬೌದ್ಧರ ಕಾಲದ ಶಿಕ್ಷಣದ ಮುಖ್ಯ ಗುರಿ ಏನಾಗಿತ್ತು, ಮೋಕ್ಷ ಸಂಪಾದನೆಯಾಗಿತ್ತು ಎಂದು ಕೂಡ ಹೇಳುತ್ತಾರೆ. ಮಧ್ಯಕಾಲೀನ ಭಾರತದ ಶಿಕ್ಷಣದ ಗುರಿ ವ್ಯಕ್ತಿಯ ಅಧ್ಯಯನ, ವ್ಯಕ್ತಿಗಳು ಮತ್ತು ವೃತ್ತಿ ಸಾಧನೆ, ಸ್ವಾತಂತ್ರ್ಯ ನಂತರ ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸ ಮಾಡುವುದೇ ಶಿಕ್ಷಣದ ಮುಖ್ಯ ಗುರಿಯಾಗಿದೆ ಎಂದು ಕೂಡ ಹೇಳುತ್ತೆ. ಒಟ್ಟಿನಲ್ಲಿ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೂ ಕೂಡ ಶಿಕ್ಷಣದ ಗುರಿಯನ್ನ ಹೊಂದಿತ್ತು ಎಂದು ಕೂಡ ಹೇಳುತ್ತೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ್ದು ವೈಯಕ್ತಿಕ ಗುರಿಗಳು. ವೈಯಕ್ತಿಕ ಗುರಿಗಳಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದು ಅಂತ ಹೇಳಿದ್ರೆ ಆರೋಗ್ಯ. ಈ ಆರೋಗ್ಯ ಮಾನವನ ಬದುಕಿನಲ್ಲಿ ಆರೋಗ್ಯಕ್ಕೆ ಇರುವಷ್ಟು ಮಹತ್ವ. ನಾವು ಇಂದು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಬದುಕಿನಲ್ಲಿ ಆರೋಗ್ಯಕ್ಕೆ ಬಹಳ ಮಹತ್ವವನ್ನ ನೀಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಎಂದು ಕೂಡ ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ಒಂದು ಕರೋನಾ ಕೂಡ ಕಾರಣ ಆಗಿದೆ ಎಂದು ಕೂಡ ನೀವು ತಿಳ್ಕೊಂಡಿದ್ದೀರಿ. ಕರೋನಾದಿಂದ ಸಾಕಷ್ಟು ಜನ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಮತ್ತು ಕೆಲವೊಬ್ಬರು ಕೆಲವೊಂದು ಸಾವು ಕೂಡ ಸಂಭವಿಸಿದೆ. ಆದ್ದರಿಂದ ಹೀಗಾಗಿ ಇಂದು ಏನಾಗಿದೆ ಅಂದ್ರೆ ಆರೋಗ್ಯವೇ ಸಂಪತ್ತಾಗಿದೆ. ಇಂದೇನಾಗಿದೆ,
ಆರೋಗ್ಯವೇ ಸಂಪತ್ತು. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್ ಅಂದ್ರೆ ಆರೋಗ್ಯವೇ ಸಂಪತ್ತು ಎಂದು ಕೂಡ ಹೇಳುತ್ತೆ. ಉತ್ತಮ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಅತ್ಯಂತ ಅವಶ್ಯಕವಾಗಿದೆ. ಉತ್ತಮ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಅತ್ಯಂತ ಅವಶ್ಯಕವಾಗಿದೆ. ಅನಾರೋಗ್ಯಕರ ವ್ಯಕ್ತಿ ಸಂತೋಷದಿಂದ ಮತ್ತು ಇರಲು ಅಸಾಧ್ಯ. ಅವನು ಸದಾ ಅಸಂತೃಪ್ತ, ಸೋಮಾರಿಯಾಗಿರ್ತಾನೆ ಎಂದು ಕೂಡ ಹೇಳುತ್ತೆ. ಈ ಅನಾರೋಗ್ಯಕರ ವ್ಯಕ್ತಿ ಏನಾಗಿರ್ತಾನೆ ಕೇಳಿದ್ರೆ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವಿಲ್ಲ, ಅವನು ಅಸಂತೃಪ್ತನಾಗಿರ್ತಾನೆ ಎಂದು ಕೂಡ ಹೇಳಬಹುದು. ಯಾವತ್ತೂ ಮನಸ್ಸಿಗೆ ಶಾಂತಿ ಇರಲು. ಹೀಗಾಗಿ ಅಂತಹ ವ್ಯಕ್ತಿ ಪ್ರಗತಿಪೂರ್ಣ ಕ್ರಿಯಾಶೀಲನಾಗಿರಲು ಸಾಧ್ಯ ಎಂದು ಕೂಡ ಸಾಧ್ಯವೇ ಆಗುವುದು ಎಂದು ಕೂಡ ಹೇಳುತ್ತೆ. ಸದೃಢ ಆರೋಗ್ಯ ಮಾನವನಿಗೆ ದೊರೆತಿರುವ ಉತ್ತಮ ಕೊಡುಗೆಯೇ ಸರಿ. ನಾವು ಇಂದು ಆರೋಗ್ಯವಂತರಾಗಿರ್ತೇವೆ ಅದು ಉತ್ತಮ ಕೊಡುಗೆ ಎಂದು ಕೂಡ ಹೇಳುತ್ತೆ. ಆರೋಗ್ಯ ತಕ್ಷಣ ನಾವು ತಿಳ್ಕೊಳ್ಳುವುದು ರೋಗ ರುಜಿನಗಳಿಂದ ಮುಕ್ತವಾಗಿರುವುದಷ್ಟೇ ಅಲ್ಲ. ಆರೋಗ್ಯ ಅಂದ್ಕೊಳ್ಳೆ ನಮ್ಗೆ ಕಾಮನ್ ಆಗಿ ನಾವು ಏನು ವಿಚಾರ ಮಾಡ್ತೇವೆ ಹೇಳಿದ್ರೆ ರೋಗ ರುಜಿನಗಳಿಂದ ಮುಕ್ತವಾಗಿರುವುದು. ಇದು ವ್ಯಕ್ತಿಯ ದೇಹ ಮತ್ತು ಮನಸ್ಸು ಇವೆರಡರ ಸದೃಢತೆಯ ಪ್ರಮುಖ ಲಕ್ಷಣವಾಗಿದೆ. ವ್ಯಕ್ತಿಯ ದೇಹ ಮತ್ತು ಮನಸ್ಸು ಇವೆರಡರ ಸದೃಢ ಪ್ರಮುಖ ಲಕ್ಷಣವಾಗಿದೆ ಎಂದು ಕೂಡ ಹೇಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಎಂದರೆ ಕೇವಲ ಕಾಯಿಲೆಗಳಿಂದ. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ಕುರಿತು ತನ್ನದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡಿದೆ. ಆರೋಗ್ಯ ಎಂದರೆ ಕೇವಲ ಕಾಯಿಲೆಗಳಿಂದ ಮುಕ್ತವಾಗಿರುವುದಷ್ಟೇ ಅಲ್ಲ, ಅದು ಮಾನವನ ಅಂದ್ರೆ ವ್ಯಕ್ತಿಯ ಭೌತಿಕ, ಮಾನಸಿಕ, ಸಾಮಾಜಿಕ ಸ್ವಾಸ್ಥ್ಯಾಗಿದೆ. ಭೌತಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯಾಗಿದೆ ಎಂದು ಕೂಡ ಹೇಳಬಹುದು. ಸದೃಢ ಆರೋಗ್ಯ ವ್ಯಕ್ತಿಯ ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಸ್ವಾಸ್ಥ್ಯ ಆಗಿದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಪ್ರಾಚೀನ ಭಾರತೀಯರು, ಗ್ರೀಕರು ಆರೋಗ್ಯಕ್ಕೆ ವಿಶೇಷ ಮಹತ್ವವನ್ನ ನೀಡಿ. ಪ್ರಾಚೀನ ಭಾರತೀಯರು ಮತ್ತು ಗ್ರೀಕರು ಏನ್ ಮಾಡ್ತಾರೆ, ಆರೋಗ್ಯಕ್ಕೆ ವಿಶೇಷ ಮಹತ್ವವನ್ನ ನೀಡಿ ಆರೋಗ್ಯ ಕುರಿತಂತೆ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯಗಳು ಕೂಡ ಇದೆ. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಹಾಗೂ ಅದ್ಭುತವಾದ ಮನಸ್ಥೈರ್ಯ. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಹಾಗೂ ಅದ್ಭುತವಾದ ಮನಸ್ಥೈರ್ಯ ಹೊಂದಿದ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣದ ಗುರಿ. ಈ ಶಿಕ್ಷಣದ ಗುರಿಯಾಗಬೇಕು ಕೂಡ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇನ್ನು ಅರಿಸ್ಟಾಟಲ್ ಅವರು ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣವೇ ಶಿಕ್ಷಣದ ಗುರಿಯಾಗಬೇಕು ಎಂದು ಕೂಡ ಹೇಳ್ತಾರೆ. ಇಟಲಿಯ ಮೇಡಮ್ ಮೆಂಟಿಸರಿ ಅವರು ವ್ಯಕ್ತಿಗಳಲ್ಲಿಯ ಅಂದ್ರೆ ಮಗುವಿನಲ್ಲಿಯ ಇಂದ್ರಿಯಗಳ ನ್ಯೂನ್ಯತೆಗಳು ಮಂದ ಕಲಿಕೆಗೆ ಕಾರಣ. ಇಂದ್ರಿಯಗಳಲ್ಲಿನ ನ್ಯೂನ್ಯತೆಗಳೇ ಮಂದ ಕಲಿಕೆಗೆ ಕಾರಣ ಎಂಬ ವೈಜ್ಞಾನಿಕ ಸತ್ಯ ತಿಳಿಸಿದರಲ್ಲದೆ ಅವುಗಳ ತರಬೇತಿಗಾಗಿ ತಾವೇ ಪ್ರಬೋಧಕ ಉಪಕರಣಗಳನ್ನ ಪ್ರಚುರಪಡಿಸಿದರು ಅಥವಾ ತಯಾರಿಸಿದರು ಎಂದು ಕೂಡ ಹೇಳಲಾಗಿದೆ. ಅದರ ಜೊತೆಗೆ ಮಕ್ಕಳ ಮನೆಯನ್ನ ಸ್ಥಾಪಿಸಿ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಲ್ಲಿ ತಮ್ಮ ಗುರಿಯನ್ನ ಸಾಧಿಸಿದರು ಎಂದು ಕೂಡ ಹೇಳ್ತಾರೆ. ಇನ್ನು ಆಧುನಿಕ ಶಿಕ್ಷಣವು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯ ಗುರಿಯನ್ನ ತಾಳಿದೆ ಎಂದು ಕೂಡ ಹೇಳುತ್ತೆ. ಅಂದ್ರೆ ವ್ಯಕ್ತಿಗೆ ಎಲ್ಲಾ ರೀತಿಯ ಜ್ಞಾನವನ್ನ ನೀಡಬೇಕು. ವ್ಯಕ್ತಿಯ ವಿಕಾಸಕ್ಕೆ ಆರೋಗ್ಯಕರ ವ್ಯಕ್ತಿ ಈ ಜೀವನದ ಎಲ್ಲಾ ಸುಖ ದುಃಖಗಳನ್ನ ಅನುಭವಿಸ್ತಾನೆ ಎಂದು ಕೂಡ ಹೇಳುತ್ತೆ. ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಸದೃಢವಾಗಿ ಮಾಡುವ ಪರಮಶ್ರೇಷ್ಠ ಗುರಿಯನ್ನಾಗಿ ಮಾಡುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಆರೋಗ್ಯಕ್ಕೆ ಬಹಳ ಮಹತ್ವವನ್ನ ನಾವು ನೀಡ್ತಾ ಇದ್ದೇವೆ. ಇನ್ನು ಈ ಆರೋಗ್ಯ ಕೂಡ ನಾನು ಹೇಳಿದೆ, ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಬಹಳ ಸಂಪತ್ತು ಎಂದು ಕೂಡ ಹೇಳಿದೆ. ಆರೋಗ್ಯದ ಕುರಿತು ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ. ಅರಿಸ್ಟಾಟಲ್ ಕೂಡ ತನ್ನದೇ ಆದಂತಹ ವ್ಯಾಖ್ಯೆಯನ್ನು ನೀಡ್ತಾನೆ. ಮೇಡಮ್ ಮಾಂಟಿಸರಿ ಅವರು ಕೂಡ ಮಕ್ಕಳ ಪ್ರಬೋಧಕ ಉಪಕರಣಗಳನ್ನು ತಯಾರಿಸಿ ಮಕ್ಕಳ ಮಂದ ಕಲಿಕೆಗೆ ಆ ಮಕ್ಕಳಲ್ಲಿರುವ ಜ್ಞಾನೇಂದ್ರಿಯಗಳಲ್ಲಿರುವ ನ್ಯೂನ್ಯತೆಗಳೇ ಕಾರಣ ಎಂದುಕೊಂಡು ಮಕ್ಕಳ ಮನೆ ಎಂಬ ಶಾಲೆಯನ್ನ ಸ್ಥಾಪಿಸಿದರು ಎಂದು ಕೂಡ ಹೇಳಿದೆ. ಇನ್ನು ಎರಡನೇದಾಗಿ ಜ್ಞಾನ.
ಜ್ಞಾನಕ್ಕೆ ಇಂಗ್ಲಿಷ್ ನಲ್ಲಿ ನಾಲೆಜ್ ಅಂತ ಕೂಡ ಕರೀತಾರೆ. ಜ್ಞಾನಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಹೇಳಲಾಗ್ತದೆ, ನಾಲೆಜ್ ಅಂತ ಕೂಡ ಹೇಳಲಾಗ್ತದೆ. ಶಿಕ್ಷಣದ ಗುರಿ ಜ್ಞಾನಾರ್ಜನೆ ಆಗಬೇಕು. ಶಿಕ್ಷಣದ ಗುರಿ ಏನಾಗಬೇಕು, ಜ್ಞಾನಾರ್ಜನೆ ಆಗಬೇಕು ಎಂದು ಕೂಡ ಹೇಳಲಾಗ್ತದೆ. ನೋಡಿ, ಎಲ್ಲಾ ತತ್ವಚಿಂತಕರ ಅಭಿಮತ ಏನಂತ ಹೇಳಿದ್ರೆ ಜ್ಞಾನಾರ್ಜನೆ ಶಿಕ್ಷಣದ ಗುರಿಯಾಗಬೇಕು. ಜ್ಞಾನಾರ್ಜನೆ ಏನಾಗಬೇಕು, ಶಿಕ್ಷಣದ ಗುರಿಯಾಗಬೇಕು ಎಂದು ಕೂಡ ಹೇಳ್ತಾರೆ. ಇನ್ನು ಜ್ಞಾನದಿಂದ ಮಾತ್ರ ವ್ಯಕ್ತಿಯ ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆದು ವಿಕಾಸಗೊಳ್ಳಬಲ್ಲ. ಜ್ಞಾನದಿಂದ ಮಾತ್ರ ವ್ಯಕ್ತಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆದು ವಿಕಾಸಗೊಳ್ಳಬಲ್ಲ. ವ್ಯಕ್ತಿ ಪಾಂಡಿತ್ಯ, ಕ್ರಿಯಾಶೀಲ, ಪ್ರಗತಿಪೂರ್ಣನಾಗಿರುವುದೇ ಜ್ಞಾನದಿಂದ. ವ್ಯಕ್ತಿಯು ಪಾಂಡಿತ್ಯ, ಕ್ರಿಯಾಶೀಲ ಮತ್ತು ಪ್ರಗತಿಪೂರ್ಣನಾಗಿರುವುದೇ ಜ್ಞಾನದಿಂದ. ಪ್ರಾಚೀನ ಕಾಲದಿಂದಲೂ ಜ್ಞಾನಕ್ಕೆ ವಿಶೇಷ ಮಹತ್ವವನ್ನ ನೀಡಲಾಗಿತ್ತು. ಪ್ರಾಚೀನ ಕಾಲದಿಂದಲೂ ಜ್ಞಾನಕ್ಕೆ ಏನು ಮಾಡಲಾಗಿತ್ತು, ವಿಶೇಷ ಮಹತ್ವವನ್ನ ನೀಡಲಾಗಿತ್ತು. ಏನು ಬೌದ್ಧರ ಕಾಲ ಇರಬಹುದು, ಮಧ್ಯಕಾಲೀನ ಯುಗ ಇರಬಹುದು ಮತ್ತು ಆಧುನಿಕ ಯುಗದಲ್ಲೂ ಕೂಡ ಶಿಕ್ಷಣಕ್ಕೆ ಮಹತ್ವವನ್ನ ನೀಡಲಾಗಿದೆ. ಇಲ್ಲಿ ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದ ವಸ್ತು ಬೇರೊಂದಿಲ್ಲ. ಅಂದ್ರೆ ನಾವು ಜ್ಞಾನವಂತರಾಗಿರಬೇಕೆಂದು ಕೂಡ ಹೇಳುತ್ತೆ. ಜ್ಞಾನವೇ ಶಕ್ತಿಯಾಗಿದ್ದು ಅದರಿಂದಲೇ ಎಲ್ಲ ಕೆಲಸ ಕಾರ್ಯಗಳು ಸಾಧ್ಯ. ಜ್ಞಾನವೇ ಶಕ್ತಿಯಾಗಿದ್ದು ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ಸಾಧ್ಯ ಎಂದು ಕೂಡ ಹೇಳುತ್ತೆ. ಅನುಭವ ಹಾಗೂ ಶಿಕ್ಷಣದ ಮೂಲಕ ಪಡೆದ ಮಾಹಿತಿ ಹಾಗೂ ಕೌಶಲ್ಯವೇ ಜ್ಞಾನ. ಅನುಭವ ಮತ್ತು ಶಿಕ್ಷಣದ ಮೂಲಕ ಪಡೆದ ಮಾಹಿತಿ ಇವೇ ಜ್ಞಾನ ಎಂದು ಕೂಡ ಹೇಳುತ್ತೆ. ಯಾವುದನ್ನು ನಾವು ಸತ್ಯ ಹಾಗೂ ನಿಜವೆಂದು ಗ್ರಹಿಸ್ತೇವೆಯೋ, ಯಾವುದನ್ನು ನಾವು ಸತ್ಯ ಮತ್ತು ನಿಜವೆಂದು ಗ್ರಹಿಸ್ತೇವೆಯೋ ಅದೇ ಜ್ಞಾನ ಎಂದು ಕೂಡ ಹೇಳುತ್ತೆ. ಇಲ್ಲಿ ಜ್ಞಾನ ಎಂಬುದು ಕೇವಲ ಮಾಹಿತಿ ಸಂಗ್ರಹಣೆ ಅಲ್ಲ. ಜ್ಞಾನ ಎಂಬುದು ಕೇವಲ ಏನಿಲ್ಲ, ಮಾಹಿತಿ ಸಂಗ್ರಹಣೆ ಅಲ್ಲ. ಅದು ಮಾನವ ಜನಾಂಗದ ಅನುಭವಗಳ ಸಾರ. ಜ್ಞಾನ ಏನಿದೆಯಲ್ಲ, ಮಾನವ ಜನಾಂಗದ ಅನುಭವಗಳ ಸಾರ ಎಂದು ಕೂಡ ಹೇಳುತ್ತೆ. ಯಾವ ವಸ್ತು ವಿಷಯ ಕುರಿತು ಅದು ಏನು ಹೇಗೆ ಎಂಬುದರ ಕುರಿತು ನಮಗೆ ಜ್ಞಾನವನ್ನು ನೀಡುತ್ತದೆ. ಈ ಜ್ಞಾನದಿಂದ ಏನಾಗಬೇಕು ಅಂತಂದ್ರೆ ವ್ಯಕ್ತಿಯ ವಿಕಸನ ಆಗಬೇಕು. ವ್ಯಕ್ತಿಯ ಜ್ಞಾನದಿಂದ ವ್ಯಕ್ತಿಯ ವಿಕಸನ ಆಗಬೇಕು. ವ್ಯಕ್ತಿಯ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಜ್ಞಾನದಿಂದ ಏನಾಗಬೇಕು, ವ್ಯಕ್ತಿಯ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯಗಳು ತೀಕ್ಷ್ಣಗೊಳ್ಳಬೇಕು. ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯಗಳು ಏನಾಗಬೇಕು, ತೀಕ್ಷ್ಣಗೊಳ್ಳಬೇಕು. ಜ್ಞಾನದಿಂದ ಚಾರಿತ್ರ್ಯ ನಿರ್ಮಾಣವಾಗಬೇಕು. ಜ್ಞಾನದಿಂದ ಏನಾಗಬೇಕು, ಚಾರಿತ್ರ್ಯ ನಿರ್ಮಾಣವಾಗಬೇಕು. ಮಾನವ ಕಲ್ಯಾಣಕ್ಕೆ ದಾರಿಯಾಗಬೇಕು. ಮಾನವ ಕಲ್ಯಾಣಕ್ಕೆ ಏನಾಗಬೇಕು, ದಾರಿಯಾಗಬೇಕು. ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು. ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು. ಪ್ರಕ್ರಿಯೆ ವ್ಯಕ್ತಿಯ ಮನಸ್ಸನ್ನ ವಿಶಾಲಗೊಳಿಸುವಂತಿರಬೇಕು ಎಂದು ಕೂಡ ಹೇಳಲಾಗಿದೆ. ಪಡೆದ ಜ್ಞಾನ ಸದುಪಯೋಗಕ್ಕೆ ಬರುವಂತೆ, ನಾವು ಏನು ಜ್ಞಾನವನ್ನ ಪಡೆದುಕೊಳ್ತೇವೆಯೋ ಅದು ಸದುಪಯೋಗಕ್ಕೆ ಬರುವಂತಿರಬೇಕು ಎಂದು ಕೂಡ ಹೇಳಬಹುದು. ಇನ್ನು ಮನುಕುಲ ಪ್ರಗತಿಗೆ ಹಾಗೂ ಶಾಂತಿಗೆ ಜ್ಞಾನವು ಅತ್ಯಂತ ಪ್ರಮುಖವಾಗಿದೆ. ಮನುಕುಲ ಪ್ರಗತಿಗೆ ಹಾಗೂ ಶಾಂತಿಗೆ ಏನಾಗಿದೆ, ಜ್ಞಾನ ಅತ್ಯಂತ ಪ್ರಮುಖವಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ಚಾರಿತ್ರ್ಯ, ನೆಕ್ಸ್ಟ್ ಬರುವಂತದ್ದು ಯಾವುದು, ಚಾರಿತ್ರ್ಯ. ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ಸಂಪಾದನೆ ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೂ ಪ್ರಮುಖ ಗುರಿಯಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ನೆಕ್ಸ್ಟ್ ಬರುವಂತದ್ದು ಚಾರಿತ್ರ್ಯ. ಇಲ್ಲಿ ಈ ಚಾರಿತ್ರ್ಯ ಪದವನ್ನ ಏನನ್ನು ಬಳಸ್ತೇವೆ ಅಂತಂದ್ರೆ ನಡತೆ ಅಂತ ಕೂಡ ಬಳಸ್ತೇವೆ. ವ್ಯಕ್ತಿಯ ನಡತೆ, ಕ್ಯಾರೆಕ್ಟರ್ ಅಂತ ಕೂಡ ಕರೆಯಲಾಗ್ತದೆ ಇದಕ್ಕೆ. ಅವನ ಕ್ಯಾರೆಕ್ಟರ್, ಆ ಹುಡುಗನ ಕ್ಯಾರೆಕ್ಟರ್ ಅಥವಾ ಆ ಹುಡುಗಿಯ ಕ್ಯಾರೆಕ್ಟರ್. ಇನ್ಯಾವ ಕ್ಯಾರೆಕ್ಟರ್ ಅಂದ್ರೆ ನಡತೆ ಅಥವಾ ಶೀಲ ಎಂತಲೂ ಕೂಡ ಕರೆಯುವುದು. ಚಾರಿತ್ರ್ಯ ರೂಪಿಸುವುದು ಶಿಕ್ಷಣದ ಗುರಿಯಾಗಿದೆ. ಚಾರಿತ್ರ್ಯ ರೂಪಿಸುವುದು ಏನಾಗಬೇಕು, ಶಿಕ್ಷಣದ ಗುರಿಯಾಗಬೇಕು. ಸಾರ್ವತ್ರಿಕ ಒಪ್ಪಿಗೆಯಾಗದ ವಿಚಾರ. ಉತ್ತಮ ನಡತೆ ಸುಶಿಕ್ಷಿತ ವ್ಯಕ್ತಿಯ ಲಕ್ಷಣ. ನಮ್ಮ ಉತ್ತಮ ನಡತೆ ಏನಾಗಿದೆಯಲ್ಲ, ಸುಶಿಕ್ಷಿತ ವ್ಯಕ್ತಿಯ ಲಕ್ಷಣ. ಚಾರಿತ್ರ್ಯ ಎನ್ನುವ ಪದ ಒಬ್ಬ ವ್ಯಕ್ತಿಯ ವಿಶಿಷ್ಟ ಗುಣ ಸ್ವಭಾವ. ಚಾರಿತ್ರ್ಯ ಎನ್ನುವ ಪದ ಒಬ್ಬ ವ್ಯಕ್ತಿಯ ವಿಶಿಷ್ಟ ಗುಣ ಸ್ವಭಾವ ಅಥವಾ ನೈತಿಕ ಗುಣವನ್ನ ಸೂಚಿಸುತ್ತದೆ. ನೈತಿಕ ಗುಣವನ್ನ ಏನ್ ಮಾಡ್ತದೆ, ಸೂಚಿಸುತ್ತದೆ ಎಂದು ಕೂಡ ಹೇಳುತ್ತೆ. ಈ ಗುಣಗಳು
ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿಯಿಂದ ಭಿನ್ನವಾಗಿಸ್ತಾನೆ. ಚಾರಿತ್ರ್ಯ ಅನ್ನೋದು ನೋಡಿ, ಈಗ ಹೇಳಿದ್ರೆ ಆ ಹುಡುಗ ಒಳ್ಳೆ ಹುಡುಗ, ಈ ಹುಡುಗ ಕೆಟ್ಟ ಹುಡುಗ, ಆ ಹುಡುಗನ ನಡತೆ ಸರಿ ಇಲ್ಲ, ಆ ಹುಡುಗನ ನಡತೆ ಉತ್ತಮವಾಗಿದೆ, ಚಾರಿತ್ರ್ಯ ಉತ್ತಮವಾಗಿದೆ ಎಂದು ನಾವು ಜನರಲ್ ಆಗಿ ಮಾತನಾಡ್ತೇವೆ. ಹಾಗೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದೆ. ಈ ಚಾರಿತ್ರ್ಯ ಏನಾಗಿದೆ ಹೇಳಿದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿದೆ, ಭಿನ್ನವಾಗಿದೆ ಎಂದು ಕೂಡ ಹೇಳಬಹುದು. ಶಿಕ್ಷಣದ ಮುಖ್ಯ ಗುರಿ ವ್ಯಕ್ತಿಯಲ್ಲಿ ಗುಣ ಸ್ವಭಾವವನ್ನು ರೂಢಿಸುವುದು. ಶಿಕ್ಷಣದ ಮುಖ್ಯ ಗುರಿ ಏನಾಗಿದೆ, ವ್ಯಕ್ತಿಯಲ್ಲಿ ಗುಣ ಸ್ವಭಾವವನ್ನು ರೂಢಿಸುವುದೆಂದು ಕೂಡ ಹೇಳಲಾಗುತ್ತದೆ. ಇನ್ನು ಚಾರಿತ್ರ್ಯ ಇದರ ಪ್ರಾಮುಖ್ಯತೆ ಏನಂತಂದ್ರೆ, ಇಫ್ ದ ವೆಲ್ತ್ ಈಸ್ ಲಾಸ್ಟ್, ಇಫ್ ದ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ದ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ದ ಹೆಲ್ತ್ ಈಸ್ ಲಾಸ್ಟ್, ಇಫ್ ದ ಹೆಲ್ತ್ ಈಸ್ ಲಾಸ್ಟ್ something is lost, if the health is lost something is lost, if the character is lost everything is lost ಎಂದುಕೊಂಡು ಕೂಡ ಹೇಳಲಾಗಿದೆ. ಅಂದ್ರೆ ಸಂಪತ್ತನ್ನು ಕಳೆದುಕೊಂಡರೆ ಏನನ್ನು ಕಳೆದುಕೊಂಡಂತಲ್ಲ, ಸಂಪತ್ತನ್ನು ಕಳೆದುಕೊಂಡರೆ ಏನನ್ನು ಕಳೆದುಕೊಂಡಂತಲ್ಲ, ಆರೋಗ್ಯವನ್ನು ಕಳೆದುಕೊಂಡರೆ ಇಫ್ ದ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಸ್ವಲ್ಪವನ್ನ ಕಳೆದುಕೊಂಡಂತೆ, ಆರೋಗ್ಯವನ್ನು ಕಳೆದುಕೊಂಡರೆ ಸ್ವಲ್ಪವನ್ನ ಕಳೆದುಕೊಂಡಂತೆ. ಇನ್ನು ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್, ಚಾರಿತ್ರ್ಯವನ್ನು ಕಳೆದುಕೊಂಡರೆ ಎಲ್ಲವನ್ನ ಕಳೆದುಕೊಂಡಂತೆ ಎಂದು ಕೂಡ ಹೇಳುತ್ತೆ. ಚಾರಿತ್ರ್ಯವನ್ನು ಕಳೆದುಕೊಂಡರೆ ಏನಾಗ್ತದೆ, ಎಲ್ಲವನ್ನ ಕಳೆದುಕೊಂಡಂತೆ ಎನ್ನುವಂತಹ ಭಾವನೆ ಬರ್ತದೆ ಎಂದು ಕೂಡ ಹೇಳುತ್ತೆ. ಪ್ರಾಚೀನ ಭಾರತೀಯರು ಚಾರಿತ್ರ್ಯಕ್ಕೆ ಬಹಳ ಮಹತ್ವವನ್ನ ನೀಡಿದರು. ವ್ಯಕ್ತಿಯಲ್ಲಿ ಸುಚಾರಿತ್ರ್ಯ ಅಂದ್ರೆ ಒಳ್ಳೆಯ ಚಾರಿತ್ರ್ಯವನ್ನು ಬೆಳೆಸುವುದು ಪ್ರಾಚೀನ ಕಾಲದ ಶಿಕ್ಷಣದ ಪ್ರಮುಖ ಗುರಿಯಾಗಿತ್ತು ಎಂದು ಕೂಡ ಹೇಳುತ್ತೆ. ಸ್ವಾಮಿ ವಿವೇಕಾನಂದರ ಶೈಕ್ಷಣಿಕ ವಿಚಾರಗಳು ಚಾರಿತ್ರ್ಯಕ್ಕೆ ವಿಶೇಷ ಮಹತ್ವವನ್ನ ನೀಡಿವೆ ಎಂದು ಕೂಡ ಹೇಳುತ್ತೆ. ಇನ್ನು ಸಚ್ಚಾರಿತ್ರ್ಯವೇ ಶಿಕ್ಷಣದ ನಿಜವಾದ ಗುರಿಯಾಗಬೇಕು ಎಂದು ಕೂಡ ಹೇಳುತ್ತೆ. ಸಚ್ಚಾರಿತ್ರ್ಯ ಅಂದ್ರೆ ಒಳ್ಳೆಯ ಚಾರಿತ್ರ್ಯವೇ ಶಿಕ್ಷಣದ ನಿಜವಾದ ಗುರಿಯಾಗಬೇಕು ಎಂದು ಕೂಡ ಹೇಳುತ್ತೆ. ಶಿಕ್ಷಕರ ಅಂತಿಮ ಕರ್ತವ್ಯ ಮಾಂಸಖಂಡಗಳನ್ನು ಬಲಗೊಳಿಸುವುದಾಗಲಿ, ಜ್ಞಾನ ಪೂರ್ಣಗೊಳಿಸುವುದಾಗಲಿ, ಭಾವನೆಗಳನ್ನು ಬಲಗೊಳಿಸುವುದಾಗಲಿ ಪರಿಶುದ್ಧವಾದ ಚಾರಿತ್ರ್ಯ ನಿರ್ಮಾಣವಾಗಿದೆ. ಶಿಕ್ಷಕರ ಪ್ರಮುಖ ಗುರಿ ಏನಂತಂದ್ರೆ ಉತ್ತಮ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವುದು, ವಿದ್ಯಾರ್ಥಿಗಳಲ್ಲಿ ಉತ್ತಮ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವುದೇ ಶಿಕ್ಷಣದ ಪ್ರಮುಖ ಗುರಿಯಾಗಬೇಕು ಎಂದು ಕೂಡ ಹೇಳಲಾಗಿದೆ. ಇನ್ನು ವೃತ್ತಿ, ವೃತ್ತಿ ಅಂದ್ರೆ ಉದ್ಯೋಗ, ವೃತ್ತಿ ಅಂದ್ರೆ ಉದ್ಯೋಗ. ವೃತ್ತಿ ವೆಕೇಶನ್ ಅನ್ನು ಕೂಡ ಹೇಳಲಾಗಿದೆ. ಮಾನವನಿಗೆ ಜೀವಿಸಲು ಹಲವು ಮೂಲಭೂತ ಅವಶ್ಯಕತೆಗಳು, ಅದು ನಾವು ಜೀವಿಸಲಿಕ್ಕೆ ನೀರು, ಗಾಳಿ, ಆಹಾರ ಮತ್ತು ವಸತಿ ಇವುಗಳಲ್ಲದೆ ಯಾವ ಜೀವಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮಾನವನು ಕ್ರಿಯಾಶೀಲನಾಗಿರಬೇಕಾದ್ರೆ ಮತ್ತು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬೇಕಂದ್ರೆ ಶಿಕ್ಷಣದ ಗುರಿ ಏನಾಗಿರಬೇಕು, ವೃತ್ತಿ ಒದಗಿಸುವ ಗುರಿಯಾಗಿರಬೇಕು. ಶಿಕ್ಷಣವನ್ನು ನಾವು ನೀಡಿದ್ರಿಂದ ಅದು ಆತನ ಬದುಕಿಗೆ ಆಧಾರಬೇಕು, ಒಂದು ವೃತ್ತಿಯನ್ನ ಒದಗಿಸಬೇಕು ಎಂದು ಕೂಡ ಹೇಳಲಾಗಿದೆ. ಪ್ರಸ್ತುತ ದಿನದಿಂದ ವೃತ್ತಿ ಆಧಾರಿತ ಶಿಕ್ಷಣಕ್ಕೆ ವಿಶೇಷ ಗಮನವನ್ನ ಹರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡಬೇಕಾದ್ರೆ ಉದ್ಯೋಗ ಆಧಾರಿತ ವೃತ್ತಿ ಅಂದ್ರೆ ಉದ್ಯೋಗ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದ್ದೇವೆ ಎಂದು ಕೂಡ ಹೇಳಬಹುದು. ವೃತ್ತಿ, ತಾಂತ್ರಿಕ ಮತ್ತು ಕೈಗಾರಿಕಾ ಶಿಕ್ಷಣ ಕುರಿತಂತೆ ಕೊಠಾರಿ ಆಯೋಗ ಎಲ್ಲವೂ ವ್ಯಕ್ತಿಗಳ ಶಿಕ್ಷಣಕ್ಕೆ ಮಹತ್ವವನ್ನ ನೀಡಿದೆ ಎಂದು ಕೂಡ ಹೇಳಲಾಗಿದೆ. ನಿಜವಾದ ಶಿಕ್ಷಣ ನಿರುದ್ಯೋಗದ ವಿರುದ್ಧ ಜೀವಿಸುವಂತಿದೆ. ನಿಜವಾದ ಶಿಕ್ಷಣ ಏನಾಗಿದೆ, ನಿರುದ್ಯೋಗದ ವಿರುದ್ಧ ಜೀವಿಸುವಂತಾಗಿದೆ ಎಂದು ಕೂಡ ಹೇಳಲಾಗಿದೆ. ಗಾಂಧೀಜಿಯವರ ಅರ್ಥಪೂರ್ಣ ಮಾತು ಕೈಕೆಲಸ ಕೇಂದ್ರಿತ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನ ನೀಡಲಾಗಿದೆ. ಕೈಕೆಲಸ ಕೇಂದ್ರಿತ ಶಿಕ್ಷಣಕ್ಕೆ ಏನ್ ಮಾಡಲಾಗಿದೆ, ಬಹಳ ಮಹತ್ವವನ್ನ ನೀಡಲಾಗಿದೆ. ಇಲ್ಲಿ ಜಾನ್ ಡ್ಯೂಯಿ ಅವರು ಕೂಡ ವೃತ್ತಿ ಆಧಾರಿತ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನ ನೀಡಿದರು ಎಂದು ಕೂಡ ಹೇಳಬಹುದು. ಶಿಕ್ಷಣ ವೃತ್ತಿ ಗುರಿ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ, ಸಾಮಾಜಿಕ ಸೇವೆ ಎರಡನ್ನು ಪೂರೈಸುವುದಾಗಿದೆ. ಸಾಮಾಜಿಕ ಸೇವೆಯನ್ನ ಪೂರೈಸುವುದಾಗಿದೆ ಎಂದು ಕೂಡ ಹೇಳಲಾಗಿದೆ. ಉತ್ತಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನ ಪಾತ್ರ ನಿರ್ವಹಿಸುವಂತಾಗಬೇಕು. ಶಿಕ್ಷಣವು ವೃತ್ತಿ ಗುರಿ ಸಾಧಿಸುವ ಮೂಲಕ ಈ ಕಾರ್ಯ ಸಾಧಿಸಬೇಕಾಗಿದೆ. ವೃತ್ತಿ ಗುರಿ ಸಾಧಿಸುವ ಮೂಲಕ ಈ ಕಾರ್ಯವನ್ನ ಸಾಧಿಸಬೇಕಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು
ಇನ್ನು ಶಿಕ್ಷಣದ ಸಾಮಾಜಿಕ ಗುರಿಗಳು. ಶಿಕ್ಷಣದ ಸಾಮಾಜಿಕ ಗುರಿಗಳು ಸಮಾಜದ ಅಭಿವೃದ್ಧಿ ಗಮನದಲ್ಲಿರಿಸಿ ವ್ಯಕ್ತಿಯನ್ನ ವಿಕಾಸಗೊಳಿಸುವುದಾಗಿದೆ ಎಂದು ಕೂಡ ಹೇಳಬಹುದು. ವ್ಯಕ್ತಿಯನ್ನ ಏನ್ ಮಾಡುವಂತದ್ದಾಗಿದೆ, ವಿಕಾಸಗೊಳಿಸುವುದಾಗಿದೆ ಎಂದು ಕೂಡ ಹೇಳುತ್ತೆ. ಮೊದಲನೇದಾಗಿ ಪ್ರಜಾಸತ್ತಾತ್ಮಕ ಪೌರತ್ವ. ಪ್ರಜಾಸತ್ತಾತ್ಮಕ ಪೌರತ್ವ ಪ್ರಜಾಸತ್ತಾತ್ಮಕ ಪೌರತ್ವ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮದು ಏನಿದೆ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ದೇಶದ ಯಶಸ್ಸಿ ಅಂದ್ರೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ದೇಶದ ಎಲ್ಲಾ ನಾಗರಿಕರ ಕೊಡುಗೆ. ಒಂದು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ದೇಶದ ಎಲ್ಲಾ ನಾಗರಿಕರ ಕೊಡುಗೆ ಅತ್ಯಂತ ಪ್ರಮುಖವಾಗಿದೆ. ಪ್ರಜಾಪ್ರಭುತ್ವವನ್ನು ಪ್ರೀತಿಸುವ ಹಾಗೂ ತತ್ವಗಳನ್ನ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಮತ್ತು ಅನಿವಾರ್ಯ. ಪ್ರಜಾಪ್ರಭುತ್ವದಲ್ಲಿ ಮಗುವನ್ನು ಒಬ್ಬ ಜವಾಬ್ದಾರಿಯುತ ನಾಗರಿಕರನ್ನಾಗಿ ತಯಾರಿಸುವ ಹಾಗೂ ಸಂರಕ್ಷಿಸುವ ಕಾರ್ಯವಾಗಿದೆ. ಈ ಕಾರ್ಯ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ರಕ್ಷಣೆಯಲ್ಲಿ ಬೃಹತ್ ಸೈನ್ಯಕ್ಕಿಂತ ಸುಶಿಕ್ಷಿತ ನಾಗರಿಕರೇ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಎಂದು ಕೂಡ ಭಾರತವರು ಹೇಳ್ತಾರೆ. ಅಂದ್ರೆ ಏನಿದೆ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ರಕ್ಷಣೆಯಲ್ಲಿ ಸೈನ್ಯಕ್ಕಿಂತ ಸುಶಿಕ್ಷಿತ ವ್ಯಕ್ತಿಗಳೇ ಅಂದ್ರೆ ಸುಶಿಕ್ಷಿತ ನಾಗರಿಕರೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಎಂದು ಭಾರತದವರು ಅಭಿಪ್ರಾಯ ಪಡ್ತಾರೆ. ಪ್ರಜಾಪ್ರಭುತ್ವದ ಉಳಿವು ಮತ್ತು ಆದರ್ಶ ಎಲ್ಲರಿಗೂ ಪೌರರಿಂದ ಮಾತ್ರ ಸಾಧ್ಯ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ಪ್ರಜಾಸತ್ತಾತ್ಮಕ ಪೌರನ ಗುಣಲಕ್ಷಣಗಳು ಏನಪ್ಪ? ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಸತ್ತಾತ್ಮಕ ಪೌರನ ಗುಣಲಕ್ಷಣಗಳು ಏನು? ತನ್ನ ದೇಶ, ಸಂಸ್ಕೃತಿ ಹಾಗೂ ಸಮಸ್ಯೆ ಕುರಿತು ಸ್ಪಷ್ಟ ಹಾಗೂ ಸ್ವಯಂ ಚಿಂತಿಸುವ ಸಾಮರ್ಥ್ಯ ಆತನಿಗಿರಬೇಕು. ತನ್ನ ದೇಶ, ಸಂಸ್ಕೃತಿಯ ಕುರಿತು ಅದರ ಜೊತೆಗೆ ಏನ್ ಮಾಡಬೇಕು? ಸಮಸ್ಯೆ ಕುರಿತು ಚಿಂತಿಸುವಂತಹ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಪ್ರಜಾಪ್ರಭುತ್ವ ಪೌರನಿಗೆ ಇರಬೇಕು. ಸಕಾರಾತ್ಮಕ ಹಾಗೂ ಸೃಜನಾತ್ಮಕ ಚಿಂತನಕನಾಗಿದ್ದು ಪ್ರಜಾಪ್ರಭುತ್ವ ಉಳಿಸುವಂತ ಕಾರ್ಯಪ್ರವೃತ್ತನಾಗಿರಬೇಕು. ನವೀನ ವಿಚಾರಗಳನ್ನ ಸ್ವೀಕರಿಸುವ, ನವೀನ ಅಂದ್ರೆ ಹೊಸ ವಿಚಾರಗಳನ್ನ ಸ್ವೀಕರಿಸುವಂತಹ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗೆ ಉಪಯುಕ್ತವಾದ ಯಾವುದೇ ವಿಚಾರವನ್ನು ಒಪ್ಪುವಂತಹ ಸಾಮರ್ಥ್ಯ ಈತನಿರಬೇಕು. ಕರ್ತವ್ಯ ಪ್ರಜ್ಞೆ ಈತನಿಗೆ ಹೊಂದಿರಬೇಕು ಹಾಗೂ ಶಿಸ್ತು, ಧೈರ್ಯ, ತ್ಯಾಗ ಹಾಗೂ ರಾಷ್ಟ್ರಭಕ್ತಿಯನ್ನ ರೂಢಿಸಿಕೊಳ್ಳಬೇಕು. ಸಹಕಾರಿಯುತ ಕಾರ್ಯ ಹಾಗೂ ಸಮನ್ವಯ ಭಾವದಿಂದ ಕಾರ್ಯವನ್ನ ನಿರ್ವಹಿಸಬೇಕು. ವಿಶಾಲ ಮನೋಭಾವದಿಂದ ಎಲ್ಲರನ್ನ ಪ್ರೀತಿಸುವಂತಿರಬೇಕು. ವಿಧೇಯತೆ, ಕಾನೂನು ಗೌರವ, ವಿಶೇಷ ಸಹನೆ, ನಾಯಕತ್ವದಲ್ಲಿ ನಂಬಿಕೆ ಮುಂತಾದ ಗುಣಗಳನ್ನ ಈತ ಬೆಳೆಸಿಕೊಂಡಿರಬೇಕು. ನಾಯಕತ್ವದಲ್ಲಿ ನಂಬಿಕೆಯನ್ನು ಹೊಂದಿರಬೇಕು, ಸಹನೆ ಹೊಂದಿರಬೇಕು ಎಂದು ಕೂಡ ಹೇಳುತ್ತದೆ. ವೈಜ್ಞಾನಿಕ ಮನೋಭಾವದಿಂದ ಅಂದರೆ ಆಧುನಿಕ ವೈಜ್ಞಾನಿಕ ಮನೋಭಾವದಿಂದ ಈತ ಕೂಡಿರಬೇಕು ಎಂದು ಕೂಡ ಹೇಳುತ್ತದೆ. ಶಿಕ್ಷಣ ಈ ಎಲ್ಲಾ ಲಕ್ಷಣಗಳನ್ನ ಏನ್ ಮಾಡ್ತದೆ? ಬೆಳೆಸುವ ಪ್ರಜಾಸತ್ತಾತ್ಮಕ ಪೌರತ್ವ ಹೊಂದಿದ ಸೃಷ್ಟಿಸಿ ಆತನ ಆದರ್ಶ ನಾಗರಿಕನನ್ನಾಗಿ ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದು ಕೂಡ ಹೇಳುತ್ತದೆ. ಇನ್ನು ಮುಂದುವರೆದು ಹೇಳುವಂತೆ ಸಂಸ್ಕೃತಿಯ ಕುರಿತು ಅಧ್ಯಯನ ಮಾಡಬೇಕು. ಸಂಸ್ಕೃತಿಗೆ ಆಂಗ್ಲ ಭಾಷೆಯಲ್ಲಿ ಕಲ್ಚರ್ ಎಂದು ಕೂಡ ಕರೆಯಲಾಗುತ್ತದೆ. ಸಂಸ್ಕೃತಿಗೆ ಆಂಗ್ಲ ಭಾಷೆಯಲ್ಲಿ ಏನು ಕರೆಯಲಾಗುತ್ತದೆ? ಕಲ್ಚರ್ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಶಿಕ್ಷಣಕ್ಕಾಗಿದೆ. ನಮ್ಮ ಸಂಸ್ಕೃತಿ ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಇದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ನಾವು ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದೇವೆ. ಇದನ್ನ ಉಳಿಸಿ ಬೆಳೆಸುವ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಉಳಿಸಿ ಬೆಳೆಸುವಂತಹ ಒಂದು ಜವಾಬ್ದಾರಿ ಯಾರಾಗಿದೆ ಅಂತಂದ್ರೆ ಶಿಕ್ಷಣದ್ದಾಗಿದೆ ಎಂದು ಕೂಡ ಹೇಳಬಹುದು. ಸಮಾಜ ಸುಸಂಸ್ಕೃತ ಸಮಾಜವಾಗಬೇಕಾದರೆ ಆ ಸಮಾಜದ ವ್ಯಕ್ತಿಗಳು ಸುಸಂಸ್ಕೃತರಾಗಿರಬೇಕು. ಒಂದು ಸಮಾಜ ಸುಸಂಸ್ಕೃತವಾಗಿರಬೇಕೆಂದರೆ ಆ ಸಮಾಜದ ವ್ಯಕ್ತಿಗಳು ಕೂಡ ಏನಾಗಿರಬೇಕು? ಸುಸಂಸ್ಕೃತರಾಗಿರಬೇಕು ಎಂದು ಕೂಡ ಹೇಳುತ್ತದೆ. ಶಿಕ್ಷಣ ಮಾತ್ರ ವ್ಯಕ್ತಿಗಳನ್ನ ಸುಸಂಸ್ಕೃತರನ್ನಾಗಿ ಮಾಡಬಲ್ಲದು. ಸುಸಂಸ್ಕೃತರನ್ನಾಗಿ ಮಾಡಬಲ್ಲದು.
ಹೀಗಾಗಿ ಶಿಕ್ಷಣದ ಸಾಂಸ್ಕೃತಿಕ ಬೆಳವಣಿಗೆ ಗುರಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಶಿಕ್ಷಣದ ಸಾಂಸ್ಕೃತಿಕ ಬೆಳವಣಿಗೆಗೆ ಏನಾಗಿದೆ, ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಸಂಸ್ಕೃತಿ ಎಂಬುದು ಮಾನವನ ಬದುಕಿನ ವಿಧಾನವಾಗಿದೆ. ಸಂಸ್ಕೃತಿ ಎನ್ನುವುದು ಮಾನವನ ಬದುಕಿನ ವಿಧಾನವಾಗಿದೆ. ಸಂಸ್ಕೃತಿ ನಮ್ಮ ಸ್ವಭಾವ ಪ್ರತಿಬಿಂಬಿಸುತ್ತದೆ. ನಾವು ಸುಸಂಸ್ಕೃತರಾಗಬೇಕಾದರೆ ಉತ್ತಮ ಗುಣ ಸ್ವಭಾವವನ್ನ ಹೊಂದಿರಬೇಕು. ನಾವು ಸುಸಂಸ್ಕೃತರಾಗಬೇಕಾದ್ರೆ ಏನ್ ಮಾಡಬೇಕು, ಉತ್ತಮ ಗುಣ ಸ್ವಭಾವವನ್ನ ಹೊಂದಿರಬೇಕು. ನಾವು ಏನಾಗಿದ್ದೇವೆ ಎಂದು ತಿಳಿಸುವುದೇ ನಮ್ಮ ಸಂಸ್ಕೃತಿ. ಸಮಾಜಶಾಸ್ತ್ರ ಹಾಗೂ ಮನಃಶಾಸ್ತ್ರಗಳಲ್ಲಿ ಅತ್ಯಂತ ವಿಸ್ತೃತವಾದಂತಹ ಅರ್ಥವ್ಯಾಪ್ತಿಯನ್ನ ನೀಡಲಾಗಿದೆ ಎಂದು ಕೂಡ ಹೇಳುತ್ತೆ. ಸಂಸ್ಕೃತಿಯ ನಮಗೆ ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವ ತನ್ನ ಸಮಾಜದ ಸದಸ್ಯರನ್ನೇ ಹೊಂದಿಕೊಂಡು ಜೀವಿಸಬಲ್ಲಂತಹ ವ್ಯಕ್ತಿಯಾಗಿದ್ದಾನೆ ಎಂದು ಕೂಡ ಹೇಳಬಹುದು. ಇನ್ನು ಸಂಸ್ಕೃತಿಯು ಸಾಂಪ್ರದಾಯಿಕವಾಗಿ ಬಂದ ಪದ್ಧತಿಗಳ ಹಾಗೂ ಜೀವನ ಮೌಲ್ಯಗಳ ಆದರ್ಶಗಳ ಸಂಗ್ರಹವಾಗಿದೆ. ಈ ಸಾಮಾಜಿಕ ಪರಂಪರೆಯನ್ನು ನಾವು ಹಿಂದಿನ ತಲೆಮಾರುಗಳಿಂದ ಹಾಗೂ ಜ್ಞಾನಾರ್ಜನೆಯಿಂದ ಪಡೆದುಕೊಂಡಿದ್ದೇವೆ ಎಂದು ಕೂಡ ಹೇಳಬಹುದು. ಸಂಸ್ಕೃತಿಯ ರಚನೆಯು ಶಿಕ್ಷಣದ ಪ್ರಮುಖ ಗುರಿಯಾಗಿದೆ. ಇಲ್ಲಿ ಏನು ಗುಣ ಸ್ವಭಾವ ಏನಿದೆ, ಸಂಸ್ಕೃತ ವ್ಯಕ್ತಿಯ ಗುಣ ಸ್ವಭಾವ ಏನಿದೆ ಅಂತಂದ್ರೆ ವಿಶಾಲವಾದ ಮಾನವ ಆಸಕ್ತಿಯನ್ನ ಹೊಂದಿರ್ತಾನೆ. ಸಾಮಾಜಿಕ ಸಾಮರ್ಥ್ಯ ಹಾಗೂ ಸಮುದಾಯದ ಹಿತಚಿಂತನೆಯನ್ನು ಹೊಂದಿರ್ತಾನೆ. ಸಾಮಾಜಿಕ ಸಾಮರ್ಥ್ಯ, ಸಮುದಾಯದ ಹಿತಚಿಂತನೆ, ಕಲಾಭಿನಂದನ ಗುಣವನ್ನ ಈತ ಹೊಂದಿರ್ತಾನೆ. ಸುಶಿಕ್ಷಿತ, ವಿಚಾರವಂತ, ಮತ್ತು ವಿವೇಕಿಯಾಗಿರ್ತಾನೆ ಎಂದು ಕೂಡ ಹೇಳುತ್ತೆ. ಇನ್ನೊಬ್ಬರೊಂದಿಗೆ ಹೊಂದಾಣಿಕೆಯ ಸ್ವಭಾವವನ್ನ ಈತ ಹೊಂದಿರ್ತಾನೆ. ಈತ ಹೊಂದಿರ್ತಾನೆ ಎಂದು ಕೂಡ ಹೇಳುತ್ತೆ. ಗೌರವ ನೀಡಿ ಗೌರವ ಸ್ವೀಕರಿಸುವಂತಹ ಮನೋಭಾವವನ್ನ ಈತ ಹೊಂದಿರ್ತಾನೆ ಎಂದು ಕೂಡ ಹೇಳಬಹುದು. ಈ ಎಲ್ಲ ಗುಣ ಸ್ವಭಾವಗಳು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದು ಕೂಡ ಹೇಳುತ್ತೆ. ಇನ್ನು ಮುಂದೊಂದು ರಾಷ್ಟ್ರೈಕ್ಯತೆ. ಭಾರತ ವಿಶ್ವದ ಸಂಸ್ಕೃತಿಗಳ ಸಂಗಮವಾಗಿದೆ. ಸಂಸ್ಕೃತಿಗಳ ಸಂಗಮವಾಗಿದೆ. ರಾಷ್ಟ್ರೈಕ್ಯತೆ ಎಂಬುದು ರಾಷ್ಟ್ರದ ಏಕತೆಯನ್ನು ಕಾಣುವಂತಹ ಮನೋಭಾವವಾಗಿದೆ ಎಂದು ಕೂಡ ಹೇಳುತ್ತೆ. ಈ ರಾಷ್ಟ್ರೈಕ್ಯತೆ ಎನ್ನುವುದು ರಾಷ್ಟ್ರದ ಏಕತೆಯನ್ನು ಕಾಣುವಂತಹ ಒಂದು ಮನೋಭಾವ ಎಂದು ಕೂಡ ಹೇಳುತ್ತೆ. ಭಾರತದಲ್ಲಿ ಏನಾಗಿದೆ ಅಂದರೆ ವಿವಿಧ ಧರ್ಮಗಳಿದ್ದಾರೆ, ವಿವಿಧ ಜಾತಿಯ ಜನರು ವಾಸಿಸ್ತಾರೆ, ಜಾತಿ, ಮತ, ಪಂಥಗಳ ಜನರಿದ್ದಾರೆ. ಒಬ್ಬೊಬ್ಬರ ಆಚರಣೆ, ಧರ್ಮಗಳು ಒಂದೊಂದು ರೀತಿ, ಹಲವಾರು ಧರ್ಮಗಳ ಬೇರು, ಹಲವಾರು ಜನಾಂಗಗಳು ಕೂಡ ಭಾರತದಲ್ಲಿ ವಾಸಿಸುತ್ತೆ. ಅವರು ತಮ್ಮದೇ ಆದಂತಹ ಸಂಸ್ಕೃತಿ, ಆಚರಣೆಯನ್ನು ಹೊಂದಿದರೂ ಕೂಡ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದೇವೆ. ಇದೇ ರಾಷ್ಟ್ರೈಕ್ಯತೆ. ವಿವಿಧತೆಯಲ್ಲಿ ಏನಾಗಿದೆ, ಇಡೀ ರಾಷ್ಟ್ರ ಏಕತೆಯಿಂದ ಕೂಡಿರಲು ಎಲ್ಲವೂ ರಾಷ್ಟ್ರೈಕ್ಯತೆ ಭಾವನೆಯನ್ನು ಮೂಡಿಸುವುದೇ ಅವಶ್ಯಕವಾಗಿದೆ. ಈ ಕಾರ್ಯ ಶಿಕ್ಷಣದ ಗುರಿಯಾಗಬೇಕು. ಶಿಕ್ಷಣದ ಪ್ರಮುಖ ಗುರಿಯಾಗಬೇಕು ಎಂದು ಕೂಡ ಹೇಳುತ್ತೆ. ರಾಷ್ಟ್ರೈಕ್ಯತೆ ಎಂಬುದು ಇಟ್ಟಿಗೆ ಕಾರ್ಯಗಳಿಂದ ಕಟ್ಟುವಂತಲ್ಲ. ಅದು ಏನಾಗಿದೆ ಅಂದರೆ ಸುತ್ತಿಗೆ ಹಾಗೂ ಗುಳಿಗಳಿಂದ ಶಿಕ್ಷಣದ ಮೂಲಕ ಜನರ ಮನದಲ್ಲಿ ನಿಧಾನವಾಗಿ ಮೂಡುವಂಥದ್ದು. ಈ ರಾಷ್ಟ್ರೈಕ್ಯತೆ ಕಟ್ಟುವುದು ಇಟ್ಟಿಗೆ ಮತ್ತು ಕಾರ್ಯಗಳಿಂದಲ್ಲ, ಅದು ಶಿಕ್ಷಣದಿಂದ ಜನರ ಮನಸ್ಸಿನಲ್ಲಿ ಮೂಡಿ ಬರಬೇಕು. ಏನ್ ಮಾಡ್ಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಈ ರಾಷ್ಟ್ರೈಕ್ಯತೆ ಬರಬೇಕಾದ್ರೆ ಮೊಟ್ಟ ಮೊದಲಾಗಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಧ್ವಜಕ್ಕೆ ಗೌರವವನ್ನ ಕೊಡಬೇಕು. ರಾಷ್ಟ್ರೀಯ ದಿನಾಚರಣೆಗಳನ್ನ ಹಾಗೂ ಹಬ್ಬಗಳನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಹಬ್ಬ ಮತ್ತು ದಿನಾಚರಣೆಗಳನ್ನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಈ ಅರ್ಥಪೂರ್ಣವಾಗಿ ಆಚರಿಸಿದಾಗ ಮಾತ್ರ ಹೇಳಬೇಕು, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರ ಜನ್ಮದಿನವನ್ನ ಆಚರಿಸಬೇಕು, ಅವರನ್ನ ಸ್ಮರಿಸಬೇಕು ಎಂದು ಕೂಡ ಹೇಳಲಾಗಿದೆ. ಇನ್ನು ಶಾಲಾ ಪಠ್ಯಕ್ರಮ ರಾಷ್ಟ್ರೈಕ್ಯತೆಗೆ ಪೂರಕವಾಗುವಂತಹ ವಿಷಯಗಳ ಅಧ್ಯಯನಕ್ಕೆ ಪಠ್ಯಕ್ರಮಗಳ ಅಧ್ಯಯನಕ್ಕೆ ಅವಕಾಶವನ್ನ ನೀಡಬೇಕು ಎಂದು ಕೂಡ ಹೇಳಲಾಗಿದೆ. ಶಿಕ್ಷಕರ ಬೋಧನೆ ಪರಿಣಾಮಕಾರಿಯಾಗಿದ್ದು ರಾಷ್ಟ್ರೀಯ ಭಾವನೆಯನ್ನ ಮೂಡಿಸುತ್ತಿರಬೇಕು.
ಶಿಕ್ಷಕರ ಬೋಧನೆ ಏನಾಗಿದೆ ಪರಿಣಾಮಕಾರಿಯಾಗಿದ್ದು ರಾಷ್ಟ್ರೀಯ ಭಾವನೆಯನ್ನ ಮೂಡಿಸುವಂತಿರಬೇಕು ಎಂದು ಕೂಡ ಹೇಳಿದರು. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಹೋದರತ್ವ. ಅಂತಾರಾಷ್ಟ್ರೀಯ ಸಹೋದರತ್ವ ಶಿಕ್ಷಣದ ಗುರಿ ಏನಾಗಿದೆ ಕಳೆದೆ ರಾಷ್ಟ್ರೀಯತೆ ಭಾವನೆ ಮೂಡಿಸುವುದಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಸಹೋದರತ್ವ ಭಾವನೆಯನ್ನ ಮೂಡಿಸಬಹುದಾಗಿದೆ. ಇಡೀ ಇಂದು ಜಾಗತೀಕರಣದ ಯುಗದಲ್ಲಿದೆ. ಜಾಗತೀಕರಣ ಅಂದ್ರೆ ಗ್ಲೋಬಲೈಸೇಷನ್ ಯುಗದಲ್ಲಿದ್ದೇವೆ. ಜಗತ್ತು ಒಂದು ಪುಟ್ಟ ಗ್ರಾಮ ಆಗಿದೆ. ಇಲ್ಲಿ ಜಗತ್ತು ಒಂದು ಪುಟ್ಟ ಗ್ರಾಮ ಅಂದ್ರೆ ನೋಡ್ರಿ, ಈಗ ಇತ್ತೀಚಿನ ಜಾಗತೀಕರಣದಿಂದ ಏನಾಗಿದೆ ಕಳೆದ್ರೆ ಎಲ್ಲವೂ ಕೂಡ ನಾವು ಇನ್ನು ಕಂಪ್ಯೂಟರ್ ಯುಗದಲ್ಲಿದ್ದೇವೆ. ಒಂದು ಪುಟ್ಟ ಹಳ್ಳಿಯಿಂದ ಒಂದು ಪುಟ್ಟ ಹಳ್ಳಿಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ ಅನ್ನು ಆಪರೇಟ್ ಮಾಡಿದ್ರೆ ಇಡೀ ಜಗತ್ತಿನ ವಿದ್ಯಮಾನಗಳನ್ನ ನಾವು ತಿಳಿದುಕೊಳ್ಳಬಹುದು ಎಂಬುದು ಕೂಡ ಹೇಳ್ಬೋದು ಎಂಬುದು ಸತ್ಯ ವಿಚಾರ. ಇದು ಸಾಧಿಸಲು ಶಿಕ್ಷಣ ಅಂತಾರಾಷ್ಟ್ರೀಯ ಸಹೋದರತ್ವ ಭಾವನೆಯನ್ನ ಮೂಡಿಸಬೇಕಾಗಿದೆ ಎಂಬುದು ಕೂಡ ಹೇಳಲಾಗ್ತದೆ. ಅಂತಾರಾಷ್ಟ್ರೀಯ ಸಹೋದರತ್ವ ಭಾವನೆಯನ್ನ ಏನ್ ಮಾಡಬೇಕಾಗಿದೆ ಮೂಡಿಸಬೇಕಾಗಿದೆ. ಇಡೀ ವಿಶ್ವವೇ ಒಂದು ಕುಟುಂಬ. ಇಡೀ ವಿಶ್ವವೇ ಏನಾಗಿದೆ ಒಂದು ಕುಟುಂಬ. ಎಲ್ಲರೂ ಆ ಕುಟುಂಬದ ಸದಸ್ಯರು ಎಂಬುದು ಕೂಡ ಹೇಳುತ್ತೆ. ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಕೂಡ ಆ ಕುಟುಂಬದ ಸದಸ್ಯರು ಎಂಬ ರವೀಂದ್ರನಾಥ್ ಟ್ಯಾಗೋರ್ ಅವರ ಮೌಲಿಕ ವಿಚಾರಗಳನ್ನ ಅಳವಡಿಸಿಕೊಳ್ಳಬೇಕು. ವಸುದೈವ ಕುಟುಂಬಕಂ ಎಂಬ ಭೂಮಂಡಲದ ಒಂದು ಕುಟುಂಬ ಎನ್ನುವಂತಹ ಭಾವನೆಯನ್ನ ನಮಗೆ ಬರಬೇಕು. ಒಂದೇ ವಿಶ್ವ, ಒಂದೇ ಸಮುದಾಯ, ಪರಸ್ಪರಾವಲಂಬನೆಯ ಬದುಕು. ಪರಸ್ಪರಾವಲಂಬನೆಯ ಬದುಕು ಅಂದ್ರೆ ಒಬ್ಬರನ್ನ ಇನ್ನೊಬ್ಬರು ಅವಲಂಬಿಸಿ ಬದುಕಬೇಕು ಎಂಬುದು ಕೂಡ ಹೇಳುತ್ತೆ. ವಿಶ್ವ ಇಂದಿನ ಅಗತ್ಯ. ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿ ದ್ವೇಷ, ಅಸೂಯೆ, ಪ್ರತಿಷ್ಠೆ ಹಾಗೂ ತಪ್ಪು ತಿಳುವಳಿಕೆಗಳಿಂದ ಮುಕ್ತನಾಗಿರಬೇಕು. ದೂರವಾಗಿ ಎಲ್ಲರನ್ನ ಪ್ರೀತಿಸುವಂತಹ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕು. ಇನ್ನು ಸಹೋದರತ್ವ ಭಾವನೆಯನ್ನ ಮೂಡಿಸಬೇಕಾಗಿದೆ. ಇಲ್ಲಿ ಶಿಕ್ಷಣದ ಗುರಿ ಏನಾಗಿದೆ ಅಂದ್ರೆ ಶಾಲಾ ಪಠ್ಯಕ್ರಮದಿಂದಲೇ ವಿಶ್ವ ಸಹೋದರತ್ವ ಭಾವನೆ ಮೂಡಿಸುವಂತಹ ಪಾಠ ಪ್ರವಚನಗಳನ್ನ ಮಾಡಬೇಕು. ಶಾಲಾ ಹಂತದಲ್ಲಿ ವಿಶ್ವ ಸಹೋದರತ್ವ ಭಾವನೆಯನ್ನು ಮೂಡಿಸುವಂತಹ ಪಾಠ ಪ್ರವಚನಗಳನ್ನ ಮಾಡಬೇಕು. ವಿವಿಧ ರಾಷ್ಟ್ರಗಳ ಸಾಧನೆಗಳನ್ನ ಕುರಿತು ಏನೇನು ಪ್ರಪಂಚದ ವಿವಿಧ ರಾಷ್ಟ್ರಗಳು ಏನೇನು ಸಾಧನೆಗಳನ್ನ ಮಾಡಿದ್ದೇವೆ ಅನ್ನೋದ್ರ ಕುರಿತು ಮಕ್ಕಳಿಗೆ ಬಾಲ್ಯದಲ್ಲಿಯೇ ತಿಳಿಸಿಕೊಡ್ಬೇಕು ಎಂಬುದು ಕೂಡ ಹೇಳುತ್ತೆ. ಶಿಕ್ಷಣ ವಿಶ್ವ ಭ್ರಾತೃತ್ವ ಭಾವನೆಯನ್ನ ಮೂಡಿಸಬೇಕು. ಶಿಕ್ಷಣ ಏನ್ ಮಾಡಬೇಕು? ವಿಶ್ವ ಭ್ರಾತೃತ್ವ ಭಾವನೆಯನ್ನ ಮೂಡಿಸಬೇಕು. ಅಂತಾರಾಷ್ಟ್ರೀಯ ಕ್ರೀಡೆ ಹಾಗೂ ಸಂಸ್ಕೃತಿಗೆ ಬಹಳ ಮಹತ್ವವನ್ನ ನೀಡಬೇಕು. ಅಂತಾರಾಷ್ಟ್ರೀಯ ಕ್ರೀಡೆ ಮತ್ತು ಸಂಸ್ಕೃತಿಗೆ ಬಹಳ ಮಹತ್ವವನ್ನು ನೀಡಬೇಕು. ಮಕ್ಕಳ ಪರಸ್ಪರ ಅವಲಂಬನೆ, ವಿಶ್ವ ಭ್ರಾತೃತ್ವ ನಾವು ಎಂಬ ಭಾವನೆಯನ್ನು ಮೂಡಿಸಬೇಕು. ಪರಸ್ಪರ ದ್ವೇಷ ಅಸೂಯೆಗಳನ್ನ ಹೋಗಲಾಡಿಸಬೇಕು ಎಂಬುದು ಕೂಡ ಹೇಳ್ಬೋದು. ಅಂದ್ರೆ ಸಾಕಷ್ಟು ದ್ವೇಷ ಅಸೂಯೆಗಳನ್ನ ಹೋಗಲಾಡಿಸಬೇಕು ಎಂಬುದು ಕೂಡ ಹೇಳಲಾಗಿದೆ. ನಾವು ತಿಳ್ಕೊಂಡ್ವಿ ಶಿಕ್ಷಣದ ಗುರಿಗಳನ್ನ ತಿಳ್ಕೊಂಡ್ವಿ. ಶಿಕ್ಷಣದ ಗುರಿಗಳಲ್ಲಿ ನಾನು ಫಸ್ಟಿಗೆ ಹೇಳಿದೆ ವೈಯಕ್ತಿಕ ಗುರಿಗಳು ಮತ್ತು ಸಾಮಾಜಿಕ ಗುರಿಗಳು ಎಂದು ಎರಡು ಪ್ರಕಾರವನ್ನು ನಾವು ಕಾಣ್ತೇವೆ. ಇಲ್ಲಿ ಶಿಕ್ಷಣದ ಗುರಿಗಳಲ್ಲಿ ಮೊದಲನೇದಾಗಿ ಆರೋಗ್ಯ ಎಂಬುದು ಕೂಡ ಹೇಳಿದೆ. ಆರೋಗ್ಯಕ್ಕೆ ಹೆಲ್ತ್ ಎಂಬುದು ಕೂಡ ಕರೀತಾರೆ. ಆರೋಗ್ಯವೇ ಸಂಪತ್ತು ಎಂಬುದು ಕೂಡ ಹೇಳಲಾಗಿದೆ. ಆರೋಗ್ಯವೇನಾಗಿದೆ? ಸಂಪತ್ತು. ಇಲ್ಲಿ ಶಿಕ್ಷಣ ಅದನ್ನ ಕಲಿಸ್ಕೊಡ್ತದೆ. ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಶಿಕ್ಷಣ ಕಲಿಸ್ಕೊಡ್ತದೆ. ಇನ್ನು ಎರಡನೇದಾಗಿ ಜ್ಞಾನದ ಕುರಿತು ಹೇಳಿದೆ. ಜ್ಞಾನ ಅಂದ್ರೆ ಏನು? ನಾಲೆಜ್ ಇಸ್ ಪವರ್. ಅಂದ್ರೆ ಜ್ಞಾನವೇ ಶಕ್ತಿ ಎಂಬುದು ಕೂಡ ಹೇಳಿದೆ. ನಾವು ಜ್ಞಾನವನ್ನ ಗಳಿಸಿಕೊಂಡ್ರೆ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ಕೂಡ ಹೇಳಿದೆ. ಮೂರನೇದಾಗಿ ಚಾರಿತ್ರ್ಯ ಅಂತ ಹೇಳಿದೆ. ಚಾರಿತ್ರ್ಯ ಅಂದ್ರೆ ಕ್ಯಾರೆಕ್ಟರ್ ಅಂತ ಕೂಡ ಹೇಳಿದೆ. ಚಾರಿತ್ರ್ಯ ನಿರ್ಮಾಣವೇ ಶಿಕ್ಷಣದ ಗುರಿಯಾಗಬೇಕು ಎಂಬುದು ಕೂಡ ಹೇಳಿದೆ. ಇನ್ನು ನಾಲ್ಕನೇದಾಗಿ ವೃತ್ತಿ ಅಂದ್ರೆ ಉದ್ಯೋಗ. ನಾವು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು. ಅದಕ್ಕೆ ಯಾವುದಾದ್ರೂ ಒಂದು ಉದ್ಯೋಗವನ್ನ ಮಾಡಬೇಕು ಎಂಬುದು ಕೂಡ ಹೇಳಿದೆ. ಯಾವುದೇ ಉದ್ಯೋಗವನ್ನ ಮಾಡದೆ ಲವಲವಿಕೆಯಿಂದ ಇದ್ದರೆ ವ್ಯಕ್ತಿ ಏನಾಗ್ತಾನೆ? ಸೋಮಾರಿ ಆಗ್ತಾನೆ ಎಂಬುದು ಕೂಡ ಹೇಳಿದೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಸಾಮಾಜಿಕ ಗುರಿಗಳು. ಇಲ್ಲಿ ಸಾಮಾಜಿಕ ಗುರಿಗಳಲ್ಲಿ ಪ್ರಜಾಸತ್ತಾತ್ಮಕ ಪೌರತ್ವದ ಲಕ್ಷಣಗಳು ಏನು, ಪೌರತ್ವ ಅಂದ್ರೆ ಏನು ಅನ್ನೋದು ಕೂಡ ಹೇಳಿದೆ. ಇನ್ನು ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಕಲ್ಚರ್ ಕುರಿತು ಕೂಡ ಹೇಳಿದೆ. ಸಂಸ್ಕೃತಿ ಅಂದ್ರೆ ಏನು? ನಮ್ಮ ಹಿಂದಿನ ತಲೆಮಾರಿನಿಂದ ಬಂದಂತಹ ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ಏನ್ ಮಾಡಬೇಕಾಗ್ತದೆ? ವರ್ಗಾಯಿಸಬೇಕು ಎಂಬುದು ಕೂಡ ಹೇಳಿದೆ. ಇನ್ನು ನೆಕ್ಸ್ಟ್ ರಾಷ್ಟ್ರೈಕ್ಯತೆ.
ರಾಷ್ಟ್ರದಲ್ಲಿ ಐಕ್ಯತೆ ಭಾವನೆ ಅಂದ್ರೆ ಏನು ಹೇಳಿದ್ರೆ ವಿವಿಧ ಭಾಷೆ ಜನಾಂಗ ಬೇರೆ ಬೇರೆ ಮಾತನಾಡುವ ಧರ್ಮದ ಜನರಿದ್ದರೂ ಕೂಡ ನಾವೆಲ್ಲ ವಿವಿಧ ಆಚರಣೆಗಳಿದ್ದರೂ ಕೂಡ ನಾವೆಲ್ಲ ಒಂದೇ ಎನ್ನುವಂತಹ ಭಾವನೆಯನ್ನ ಹೊಂದಿದ್ದೇವೆ ಎನ್ನುವಂಥದ್ದು ಕೂಡ ಇದರಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಹೋದರತ್ವ ನಾವು ಅಂತಾರಾಷ್ಟ್ರೀಯ ಸಹೋದರತ್ವವನ್ನ ಬೆಳೆಸಿಕೊಳ್ಳದೆ ಅಂದ್ರೆ ಏನು, ಇಡೀ ವಿಶ್ವವೇ ಒಂದು ಕುಟುಂಬ, ಇಡೀ ವಿಶ್ವವೇ ಏನಂತೆ ಒಂದು ಕುಟುಂಬ, ನಾವೆಲ್ಲರೂ ಆ ಕುಟುಂಬದ ಸದಸ್ಯರೆಂದು ಕೂಡ ತಿಳ್ಕೊಳ್ಬೇಕು. ಇವೆಲ್ಲವನ್ನ ತಿಳ್ಕೊಳ್ಬೇಕಂತಂದ್ರೆ ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಕೂಡ ಹೇಳಬಹುದು.